ಸಚಿವ ಎಸ್ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಹಿನ್ನೆಲೆ 38ನೇ ವಾರ್ಡ್ನ ನಿವಾಸಿಗಳಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ನಗರದ ಎಂಸಿಸಿ ಬಿ ಬ್ಲಾಕ್ನಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಗಡಿಗುಡಾಳ್ ಮಂಜುನಾಥ್ ನೇತೃತ್ವದಲ್ಲಿ ನೂರಾರು ಗಿಡಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನಿರ್ದೇಶನದಂತೆ ದಾನ, ಧರ್ಮ, ದಾಸೋಹದ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಇದರಲ್ಲಿ ವನಿತಾ ಸಮಾಜಕ್ಕೆ 2 ತಿಂಗಳಿಗೆ ಆಗುವಷ್ಟು ಆಹಾರ ಧಾನ್ಯಗಳನ್ನು ಸೇರಿದಂತೆ ಚಿತ್ರಹಳ್ಳಿ ಶಾಲೆಗೆ ಬೆಂಚ್, ಶಾಲಾ ಬ್ಯಾಗ್, ಪುಸ್ತಕಗಳನ್ನು ವಾರ್ಡ್ನ ಎಲ್ಲ ಸದಸ್ಯರು ಸೇರಿ ವಿತರಣೆ ಮಾಡಿದ್ದೇವೆ. 38ನೇ ವಾರ್ಡ್ನ ನಿವಾಸಿ ಸಹಕಾರ ಎಂದು ಸಸಿ ನೆಡುವ ಮೂಲಕ ಸಚಿವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಿದ್ದೇವೆ ಎಂದರು. ನಾನು ಎಂಸಿಸಿ ಬಿ ಬ್ಲಾಕ್ ಜನತೆ ಪರವಾಗಿ ಎಸ್ ಮಲ್ಲಿಕಾರ್ಜುನಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನೋಡಿದಿರ ದಾವಣಗೆರೆ ಎಷ್ಟು ಮಾದರಿಯಾಗಿದೆ ಅಂದರೆ ನಾವು ಅದಕ್ಕಿಂತ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ದಾವಣಗೆರೆ ಅಭಿವೃದ್ಧಿಯಾಗಿದೆ. ಅದಕ್ಕೆ ಸಾಕ್ಷಿ ಅಂದರೆ ಈ ರೋಡನ್ನು ನೋಡ್ಬೋದು. ಇದಕ್ಕೆ ಹೆಚ್ಚಿನ ರೀತಿ ಅನುದಾನ ಕೊಟ್ಟು ಅವರೇ ಇದನ್ನೆಲ್ಲ ಪೇಂಟ್ ಎಲ್ಲ ಮಾಡಿಸೋದು, ಅವನ್ನೆಲ್ಲ ಇದನ್ನು ಮಾಡ್ಕೊಂಡು ಲೈಟಿಂದೆಲ್ಲ ಪಾಪ ಗ್ರ್ಯಾಂಟ್ಗಳು ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ, ಸಲ್ಲಿಸ್ತಾ ಇದ್ದೀನಿ. ಏನಂತಂದರೆ ಇವತ್ತು ನಾವು ಮಾಡ್ತಿರೋ ಕೆಲಸಗಳು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಅವ್ರು ನಮಗೆ ಹಾಕ್ಕೊಟ್ಟಿರೋ ದಾರಿ ಆ ಟೈಪ್ ಹಾಕ್ಕೊಟ್ಟಿದ್ದಾರೆ. ಆ ಟೈಪ್ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಹುಟ್ಟಿದಬ್ಬನ ಎಸ್ ಮಲ್ಲಿಕಾರ್ಜುನ್ ಹುಟ್ಟಿದಬ್ಬನ ನಾವು ಪ್ರಭಾ ಮೇಡಮ್ ಅವರು ಹೇಳ್ದಿರೋ ರೀತಿ ನಾವು ದಾನ ಧರ್ಮ ಆಯಿತು, ದಾಸೋಹ ಆಯಿತು, ಅನೇಕ ಕಾರ್ಯಗಳನ್ನು ಮಾಡ್ರಿ ಅಂತಂದು ಹೇಳಿದ್ರು. ಅದೇ ಪ್ರಕಾರ ನಾವು ವನಿತಾ ಸಮಾಜದಲ್ಲಿ ನಾವು 2 ತಿಂಗಳಿಗೆ ಆಗಷ್ಟು ಆಹಾರ ಧಾನ್ಯಗಳನ್ನು ವಿತರಿಸಿದ್ವಿ. ಮೊನ್ನೆ ಚಿಕ್ಕನಹಳ್ಳಿ ಸ್ಕೂಲಲ್ಲಿ ಬೆಂಚಸ್ಗಳನ್ನು ನಾವು ವಿತರಣೆ ಮಾಡಿ ಅವ್ರಿಗೆ ಸ್ಕೂಲಿಗೆ ಬೆಂಚಸ್ ಇರಲಿಲ್ಲ ಅಂದರೆ ಬೆಂಚಸ್ಸು, ಬುಕ್ಕು, ಆಮೇಲೆ ಬ್ಯಾಗ್ಗಳನ್ನೆಲ್ಲ ವಿತರಣೆ ಮಾಡಿ ಎಲ್ಲ ನಮ್ಮ ವಾರ್ಡ್ ಸ್ನೇಹಿತರೆಲ್ಲ ಸೇರ್ಕೊಂಡು ಹೋಗಿ ನಾವು ಅದನ್ನು ವಿತರಣೆ ಮಾಡಿದ್ವಿ. ನಿನ್ನೆ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟ್ ನಡೆಸಿದ್ವಿ. ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲರಿಗೂ ಗೊತ್ತಿದೆ ನಮಗೆ ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋದು. ಅದು ನಮ್ಮ ಪ್ರಭಾ ಮೇಡಮ್ ಅವರು ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ರಿ ಅಂತಂದ್ರೆ ಅದೇ ರೀತಿ ನಾವು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗೋದು ಎಲ್ಲರೂ ಕರ್ತವ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಯಾರು ಏನು ಕೆಲಸ ಮಾಡ್ತಾರೋ ಅವರಿಗೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಜನ. ಅವಾಗಲೇ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ. ನಮ್ಮ ದಾವಣಗೆರೆ ನಗರದ ಕಣ್ಮಣಿ ಅಂತಂದರೆ ತಪ್ಪಾಗಲಾರದು. ಶ್ರೀಯುತ ಎಸ್ ಮಲ್ಲಿಕಾರ್ಜುನರವರ ಜನ್ಮದಿನದ ನಿಮಿತ್ತ ಎಂದು 58 ವರ್ಷ ಮುಗೀತಲ್ಲ, 58ನೇ ವರ್ಷ ಮುಗಿದು 59ಕ್ಕೆ ಡೇ ಬಿಫೋರ್ ಎಸ್ಟರ್ಡೇ ಅವರ ಆ ಜನ್ಮದಿನದ ಅಂಗವಾಗಿ ವನಿತಾ ಸಮಾಜದಲ್ಲಿ ವೃದ್ಧರಿಗೆ ಇಡೀ 2 ತಿಂಗಳಿಗಾಗುವಷ್ಟು ಅವರ ದವಸ ಧಾನ್ಯಗಳನ್ನು ಅವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನ ಕಾರ್ಪೊರೇಟರ್ ಆದಂಥ ಮಾಜಿ ವಿರೋಧ ಪಕ್ಷದ ನಾಯಕರು ಕಾರ್ಪೊರೇಷನ್ ಒಳಗಾದಂಥ ಗಡಿಗುಡಾಳ್ ಮಂಜುನಾಥ್ ಇವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ವಾರ್ಡ್ನ ಎಲ್ಲ ಜನನೂ ಕೂಡ ಹಿರಿಯರೆಲ್ಲರೂ ಹೋಗಿ ಅಲ್ಲಿ ನಾವು ಅವನ್ನ ಅರ್ಪಣೆ ಮಾಡಿದ್ದಾಯಿತು. ಇನ್ನು ಈ ದಿವಸ ಆ ಒಂದು ಹುಟ್ಟುಹಬ್ಬದ ನೆನಪಿಗಾಗಿ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ವಾರ್ಡ್ನಲ್ಲಿ ನಾವೀಗ ಹಚ್ಕೊಂಡಿದ್ದೇವೆ. ಇದೇ ಪ್ರಕಾರ ಇಡೀ ವಾರ್ಡ್ ತುಂಬ ಎಲ್ಲಿ ಅವಕಾಶ ಆಗ್ತದೆ ಅಂತಲ್ಲಿ ನೋಡಿ, ಎಲ್ಲಿ ಗಿಡಗಳಿಲ್ಲ ಆದಷ್ಟು ಆ ಗಿಡಗಳನ್ನ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಎಲ್ರಿಗೂ ಕೂಡ ಜೀವಮಾನ ಪರ್ಯಂತ ನೆನಪು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ನಾನು ಗುರುಮೂರ್ತಿ ಹಿರಿಯ ನಾಗರಿಕ ಸಂಘದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷನೂ ಕೂಡ ಹೌದು ನಾನು. ಹಾಗಾಗಿ ಎಲ್ಲರ ಪರವಾಗಿ, ನಮ್ಮ ವಾರ್ಡ್ನ ಜನತೆಯ ಪರವಾಗಿ, ಮೊದಲನೇದಾಗಿ ನಮ್ಮ ಮಂಜುನಾಥ್, ನಮ್ಮ ಏನು ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನು ಎಲ್ಲರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಮ್ಮ ಮಲ್ಲಿಕಾರ್ಜುನ್, ಎಲ್ಲರ ದೃಷ್ಟಿಯಲ್ಲಿ ಮಲ್ಲಣ್ಣ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನೂ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಆಶೀರ್ವಾದ, ಆಶಯ ನಮ್ಮೆಲ್ಲರಿಗೂ ಇದೆ ಅಂತಂದೇಳಿ ಹೇಳಿ